ವರ್ಷದ ಮೊದಲ ಗ್ರಹಣ ಬಂದೇ ಬಿಡ್ತು. ಅದು ಕೂಡ ಸೂರ್ಯ ಗ್ರಹಣ. ಬಟ್ ತೀರಾ ಆತಂಕ ಪಡೋ ಅಗತ್ಯ ಇಲ್ಲ, ಯಾಕಂದ್ರೆ ನಮ್ಮ ದೇಶದಲ್ಲಿ ಅದು ಗೋಚರವಾಗ್ತಾ ಇಲ್ಲ. ಇದನ್ನ 50 ವರ್ಷಗಳ ಸೌರಮಂಡಲದಲ್ಲಿ ನಡೀತಾ ಇರುವ ವಿಸ್ಮಯ ಅಂತಲೇ ವರ್ಣಿಸಲಾಗ್ತಾ ಇದೆ. ಈ ಸಲ ಕೌತುಕ ನೋಡೋಕೆ ಭಾರತೀಯರಿಗೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಈ ಬಾರಿಯ ಈ ಖಗ್ರಾಸ ಗ್ರಹಣ ನಮ್ಮ ದೇಶದಲ್ಲಿ ಗೋಚರ ಆಗ್ತಾ ಇಲ್ಲ. ವರ್ಷದ ಮೊದಲ ಸೂರ್ಯಗ್ರಹಣ ಭಾರತೀಯ ಕಾಲಮಾನದ ಪ್ರಕಾರ ನಮಗೆ ಸೂರ್ಯ ಇರ್ತಾನೆ ಅಲ್ಲ, ಆಗ ಗೋಚರಿಸ್ತಾ ಇದೆ. ಇದು ರಾತ್ರಿ 9:12ಕ್ಕೆ ಆರಂಭ ಆಗ್ತಾ ಇದೆ. ಎಲ್ಲರೂ ಊಟ ಮಾಡಿ ಮಲ್ಕೊಳ್ಳೋ ಸಮಯ. 9:12ರಿಂದ ಮಧ್ಯರಾತ್ರಿ 2:22 ಕೂಡ, ಅಂದರೆ ಕರೆಕ್ಟಾಗಿ ನಾವು ಟೈಮಿಂಗ್ಸ್ ಪ್ರಕಾರ ಹೋಗೋದಾದ್ರೆ ನಾಳೆ ಒಂದು ಮಧ್ಯರಾತ್ರಿ ತನಕ ಕೂಡ ಹೋಗುತ್ತೆ. ಈ ಸೂರ್ಯಗ್ರಹಣದ ಒಟ್ಟು ಅವಧಿ 5:10. ಆದರೆ ಅದರಲ್ಲಿ ಸುಮಾರು 7.5 ನಿಮಿಷಗಳು ಭೂಮಿ ಕತ್ತಲೆ ಆಗಿರುತ್ತೆ. ಇದು ಎಲ್ಲೆಲ್ಲಿ ಗೋಚರ ಆಗುತ್ತೆ ಅಂತ ನೋಡೋದಾದ್ರೆ ಅಮೆರಿಕದಲ್ಲಿ ಆಗುತ್ತೆ, ಮೆಕ್ಸಿಕೋ, ಕೆನಡಾ, ಐರ್ಲೆಂಡ್, ಇಂಗ್ಲೆಂಡ್ನಂತಹ ದೇಶಗಳಲ್ಲಿ ಗ್ರಹಣ ಸ್ಪಷ್ಟ ಗೋಚರ ಆಗ್ತಾ ಇದೆ. ಯಾಕಂದರೆ ಸಮಯದ ವೇರಿಯೇಷನ್ಸ್ ಇರುತ್ತೆ ನಮಗೂ ಮತ್ತು ಬೇರೆ ಬೇರೆ ದೇಶದವರಿಗೂ. ಸೊ ಅವರಿಗೆ ಈ ಒಂದು ಸೂರ್ಯಗ್ರಹಣ ಗೋಚರಿಸುತ್ತೆ, ನಮಗಿಲ್ಲ. ನಾವು ನೋಡಿದ್ರೆ ಬೆಳಗ್ಗೆ ಎದ್ರೆ ಮತ್ತೆ ಯುಗಾದಿ ಹಬ್ಬ ಬೇರೆ ಮಾಡಬೇಕು, ಇದರ ನಡುವೆ ಗ್ರಹಣ ಬೇರೆ ಬಂದಿದೆ. ಜ್ಯೋತಿಷ್ಯದ ಪ್ರಕಾರ ಗ್ರಹಣದ ಪ್ರಭಾವ ಕೆಲ ರಾಶಿಗಳ ಮೇಲೆ ಬೀಳುತ್ತಂತೆ. ಅಂದರೆ ನಮ್ಮ ದೇಶದಲ್ಲಿ ಗೋಚರ ಆಗಿಲ್ಲ ಅಂದ್ರೂ ಬೀಳುತ್ತಂತೆ. ಯಾವ ರಾಶಿ ಗ್ರಹಣದ ಎಫೆಕ್ಟ್ ಹೇಗಿದೆ ನೋಡ್ಕೊ ಬಂದ್ಬಿಡೋಣ. ಏಪ್ರಿಲ್ 8ನೇ ತಾರೀಕು 2024ರಲ್ಲಿ ಆಗುವಂತಹ ಸೂರ್ಯಗ್ರಹಣ ನಮಗೆ ಭಾರತದಲ್ಲಿ ಅವರಿಗೆ ಗೋಚರಿಸೋದೇ ಇಲ್ಲ. ಇದು ಒಂದು ಮುಖ್ಯವಾದ ಸೂರ್ಯಗ್ರಹಣ ಅಂತಲೇ ಹೇಳ್ಬೋದು. ಸೂರ್ಯಗ್ರಹಣ, ಚಂದ್ರಗ್ರಹಣಗಳು ಆಗ್ತಾನೇ ಇರುತ್ತೆ. ಅಮಾವಾಸ್ಯೆ ದಿವಸ ಸಾಮಾನ್ಯವಾಗಿ ಸೂರ್ಯಗ್ರಹಣ ಆಗುತ್ತೆ. ಆದರೆ ಈ ಸೂರ್ಯಗ್ರಹಣ ಪ್ರತಿ ಅಮಾವಾಸ್ಯೆ ದಿವಸನೂ ಆಗಲ್ಲ, ಚಂದ್ರಗ್ರಹಣ ಪ್ರತಿ ಹುಣ್ಣಿಮೆ ದಿವಸನೂ ಆಗಲ್ಲ. ಆ ಥರ ಏನಾದರೂ ಆಗಿದ್ದರೆ ಈ ಗ್ರಹಣ ಅನ್ನುವಂತಹ ಒಂದು ವಿದ್ಯಮಾನಕ್ಕೆ ಜಾಸ್ತಿ ಬೆಲೆನೇ ಇರ್ತಾ ಇರಲಿಲ್ಲ. 15 ದಿವಸಕ್ಕೊಂದ್ಸಲ ಆಗುತ್ತೆ. ಆದರೆ ಆ ರೀತಿ ಆಗಲ್ಲ, ಯಾಕಂದರೆ ಭೂಮಿ ಸೂರ್ಯನ ಸುತ್ತ ಒಂದು ಸಮತಲದಲ್ಲಿ, ಅಂದರೆ ಪ್ಲೇನ್ನಲ್ಲಿ ಸುತ್ತಾ ಇದೆ. ಈ ಗ್ರಾಮಫೋನ್ ಪ್ಲೇಟ್ ಥರ ಅಂತ ಅನ್ಕೋಬೋದು. ಆ ಸಮತಲಕ್ಕೆ ಚಂದ್ರ ಭೂಮಿನ ಸುತ್ತಾ ಇದ್ದಾನಲ್ಲ, ಆ ಒಂದು ಕಕ್ಷೆ ಒಂದು ಕೋನದಲ್ಲಿ, ಒಂದು ಆ್ಯಂಗಲ್ನಲ್ಲಿ ವಾಲ್ಕೊಂಡಿತ್ತು. ಎರಡು ಕಕ್ಷೆಗಳು ಒಂದಕ್ಕೊಂದು ಸಂಧಿಸುತ್ತಲ್ಲ, ಆ 2 ಬಿಂದುಗಳ ಹತ್ತಿರ ಇರ್ತಾನೆ, ಆವಾಗ ಗ್ರಹಣಗಳಾಗುತ್ತೆ. ಈ ಒಂದು ಅಮಾವಾಸ್ಯೆ ದಿವಸ ಏಪ್ರಿಲ್ 8ನೇ ತಾರೀಕು ಸೂರ್ಯಗ್ರಹಣ ಆಗ್ತಾಯಿದೆ. ಈ ಸೂರ್ಯಗ್ರಹಣ ಗೋಚರಿಸೋದು ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಕೆಲಮಟ್ಟಿಗೆ ಯುರೋಪು, ಕೆಲಮಟ್ಟಿಗೆ ಏಷ್ಯಾಯಿಂದ ಒಂದು ಇನ್ನೂ ಪೂರ್ವ ಭಾಗದಲ್ಲಿದೆ ಕೆಲವು ದೇಶಗಳು, ಕೆಲವು ಸ್ಥಳಗಳು ಅಲ್ಲಿ ಕಾಣಿಸುತ್ತೆ. ಮುಖ್ಯವಾಗಿ ಮೆಕ್ಸಿಕೋ, ಅಮೇರಿಕಾ, ಕೆನಡಾ, ಈ 3 ದೇಶಗಳಿಗೆ ಬಹಳ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಸೂರ್ಯಗ್ರಹಣ ಆಗೋದು ನಮಗೆ ಏಪ್ರಿಲ್ 8ನೇ ತಾರೀಕು ರಾತ್ರಿ 9:12 ಇನ್ನು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಬಾಲಗ್ರಹ ದೋಷಗಳು ಹೆಚ್ಚಾಗಿ ಬರ್ತದೆ. ಮಕ್ಕಳಿಂದ ಸ್ವಲ್ಪ ತೊಂದರೆ, ತಾಪತ್ರಯಗಳಿಗೆ ಒಳಗಾಗುವಂಥದ್ದು, ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ನಿರ್ಮಾಣವಾಗುತ್ತೆ. ಅಡ್ಡದಾರಿ, ಜೂಜು, ರೀಸ್, ಲಾಟರಿನೂ ರೀತಿ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳ ಕಡೆಗೆ ಸ್ವಲ್ಪ ಹೆಚ್ಚಿನದಾಗಿ ಒಲವು ಬರತಕ್ಕಂಥದ್ದು, ಇರುವಂಥ ಉದ್ಯೋಗ ನಷ್ಟವನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗುತ್ತೆ ಈ ಗ್ರಹಣದಿಂದ ವೃಶ್ಚಿಕ ರಾಶಿನವ್ರಿಗೆ. ಇನ್ನು ಧನುಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂತೆ ಭೂ ವ್ಯವಹಾರಗಳು ಅಂತಕ್ಕಂಥದ್ದು ಹೆಚ್ಚಿನಾಗಿ ಸಮಸ್ಯೆಯನ್ನು ತರುವಂಥದ್ದು, ಮತ್ತು ವಾಹನ ಅಪಘಾತಗಳಾಗ್ತಕ್ಕಂಥದ್ದು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಮಕ್ಕಳಿಂದ ನಷ್ಟವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಈ ಸಂದರ್ಭ ಅಂತಕ್ಕಂಥದ್ದು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತೆ ಗ್ರಹಣದಿಂದ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಪ್ರಯಾಣದಲ್ಲಿ ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥದ್ದು, ದಾಯಾದಿ ಕಲಹಗಳು, ನೆರೆಹೊರೆಯಿಂದ ಬಂಧು ಬಾಂಧವರಿಂದ ಕಿರಿಕಿರಿಗಳು ಏರ್ಪಡ್ತಕ್ಕಂಥದ್ದು ಅಥವಾ ಮೋಸಕ್ಕೆ ಒಳಗಾಗುವಂಥ ಸನ್ನಿವೇಶ, ನಂಬಿಸಿ ಮೋಸ ಮಾಡುವಂಥ ಒಂದು ಪ್ರವೃತ್ತಿಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳು, ಸ್ಥಿರಾಸ್ತಿ ಮಾರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸಗಳು ಒಳಗಾಗುವಂಥದ್ದು, ಪತ್ರ ವ್ಯವಹಾರಗಳಲ್ಲಿ ತಪ್ಪುಗಳಾಗುವಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರುತ್ತೆ ಮಕರ ರಾಶಿನವರಿಗೆ ಈ ಗ್ರಹಣದಿಂದ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂತೆ ಆರ್ಥಿಕ ವ್ಯವಹಾರದಲ್ಲಿ ಅತಿಹಾಸೆಗೆ ಬಲಿಯಾಗಿ ಆರ್ಥಿಕವಾದಂಥ ನಷ್ಟವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಬರುತ್ತೆ. ಕೌಟುಂಬಿಕವಾದಂಥ ಕಲಹ, ಮಾತಿನಿಂದ ತೊಂದರೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ನಿರ್ಮಾಣವಾಗಿ ಬರ್ತದೆ ಈ ಗ್ರಹಣದಿಂದ ಏರ್ಪಡ್ತದೆ ಕುಂಭರಾಶಿನವರಿಗೆ. ಇನ್ನು ಮೀನರಾಶಿನವರಿಗೆ ಮೀನರಾಶಿನಲ್ಲೇ ಗ್ರಹಣ ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದಿರಬೇಕು. ವ್ಯಾಪಾರ ವ್ಯವಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜಾಗ್ರತೆಯಿಂದಿರಬೇಕು. ಕೌಟುಂಬಿಕವಾದಂಥ ಕಲಹ, ಕುಟುಂಬದಿಂದ ನಷ್ಟವನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ಈ ಗ್ರಹಣದಿಂದ ನೀವೆಲ್ಲರೂ ಕೂಡ ಎದುರಿಸುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ.